ಹಲೋ. ಹಲೋ. ಯಾರು? ನಾನು ಕನಕ. ಓ ಜಯಕ್ಕನಾ? ಹೇಳಕ್ಕ. ಚೆನ್ನಾಗಿದೀಯಾ? ಹ್ಞೂ ಚೆನ್ನಾಗೀನಿ ಕನಕ. ನೀನು ಹೆಂಗಿದ್ದಿ? ಹ್ಞೂ ಚೆನ್ನಾಗೀನಿ ಕನಕ. ಬಂದಿದ್ನ? ಯಾರಕ್ಕ? ರಾಮಣ್ಣ ಬಂದಿದ್ದ, ನಿಮ್ಮ ರಾಮಣ್ಣ ಅಂತ. ಬಂದಿದ್ದ ರಾತ್ರಿ ಊಟ ಗೀಟಕ್ಕೆ? ಇಲ್ಲ ಜಯಕ್ಕ, ಬಂದೇ ಇಲ್ಲ. ಬಂದಿಲ್ಲ. ನಾನು ಹಂಗುವೆ ತಗೊಂಡು ಹೋಗದ ಊಟ ಅಂತ ನೋಡಿದ್ನ. ಹಾಳ್ಗೈ ಕರೆಂಟ್ ಹೋಗ 6 ಗಂಟೆಗೆ ಹೋಗಿತ್ತು ಕನಕ. ಅಯ್ಯೋ 12 ಗಂಟೆ ಆದ್ರೂ ಬರ್ಲಿಲ್ಲ. ಕಣ್ಣು ಬೇರೆ ಯಾವಾಗ ರಾತ್ರಿ ಕಾಣಕ್ಕೆ ಬರ ನನಗೆ. ನಮ್ಮ ಹೊಟ್ಟೆರು ಇತ್ತಿಲ್ಲ, ನಮ್ಮ ಹೆಣ್ಣೂರ್ಗೆ ಹೋಗಿದ್ರ. ಕತ್ಲೆಲಿ ಹೆಂಗೆ ತಗೊಂಡು ಹೋಗೋದು, ಬ್ಯಾಟ್ರಿ ಬೇರೆ ಇಲ್ಲ. ಎಲ್ಲಾರು ಕಾಲ್ಗಿರ ತಗರಾಗಿ ಬಿದ್ದುಬಿಟ್ರೆ ಏನಪ್ಪ ಮಾಡೋದು ಅನ್ಕೊಂಡು ತಗೊಂಡು ಹೋಗ್ನಿಲ್ಲಕ್ಕ ಊಟವೇ. ಪಾಪ ಅದು ಹೆಂಗೆ ಹಸ್ಕೊಂಡೆ ಮಲಿಕ ತಕೊಂಡೆ ಅಣ್ಣ ಅದೇನು ಕಣೆ. ಈಗೇನಾರು ಮಾಡ್ಕೊಂಡು ಹೋತ್ಲಂತೆ. ಹೋಯ್ತೀನಿ ಇಡ್ಲಿಗೆ ವಾಟ್ಸ್ ಮಡ್ಗಿನಿ. ಒಂಚೂರ ಗೊಜ್ಜಿಗಿಜ್ಜು ಮಾಡ್ಕೊಂಡು ತಗೊಂಡೋಗಿ ಇಡ್ಲಿ ಕೊಟ್ಬಿಟ್ಟು ಬರ್ತೀನಿ ಅಕ್ಕ. ಹೋಯ್ತೀನಿ ಕಾ ಸುಮ್ಕಿರು. ಚೆನ್ನಾಕ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಯಾವುದೇ ಕಾರಣಕ್ಕೂ ನನ್ನ ಮಗನಿಗೆ ತಕ್ಕಿಕೊಂಡೋದಿಯ ಊಟವ ತಗೊಂಡೋಗ್ಬೇಡ ಕನಕ. ತಗೊಂಡೋಗ್ಬೇಡ ತೊಡ್ಗಲ್ ನನ್ನ ಮಗ. ನೋಡಕ ನೋಡು ಯಾವ ಥರ ಕಲ್ತವನೇ ಲೋಪರ್ ನನ್ನ ಮಗ ಅಂತವ. ನನಗೆ ಮಕ ಸೇರಿಸಿ ಹೊಡೆದ್ನಲಕ್ಕ. ಕಾಳಿ ಮಾತು ಕಟ್ಕೊಂಡು ಕತ್ತೆ ಮುಂಡೆ ಮಾತು ಕಟ್ಕೊಂಡು. ಅಕ್ಕೋ ನಂಬಕ್ಕಿಲ್ಲ ನೀನು ನಿಜವಾಗ್ಲೂ. ಅವಳು ಯಾವ ಥರ ತರಗೆಡ್ಸೋಳೆ ಗೊತ್ತಾಕ ನನ್ನ ಗಂಡನಿಗೆ. ಹೋಗಿ ಬಾಡ್ನೆ ಹೆಸ್ರ ಯಾ ಸರಿ ಗಣಸು ಯಾ ತಂದು ಕೊಟ್ಟ ಅಂದ್ಬಿಟ್ಟು ಇವಳು ಈ ಕೆಲಸ ಮಾಡೋಳಲ್ಲ. ಬೆಳಗಾನ ನಿದ್ದೆ ಬರ್ಲಿಲ್ಲ ಕನಕ. ಈ ನೋವಿಗೆ ಬೆಳಗಾನ ನೋವು ನಿದ್ದೆನೇ ಬರ್ಲಿಲ್ಲ ನನಗೆ. ಕಣ್ಣೊಟ್ಟೆಲ್ಲ ಊದ್ಕೊಂಡು ಕುಂತದೆ. ಹಂಗುವೆ ಹೋಗಿ ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡುವೆ. ಪಾಪ ನಮ್ಮ ಬೀಗ್ತಿರು ಕರ್ಕೊಂಡೋಗಿ ಇಂಜೆಕ್ಷನ್ ಹಾಕ್ಸಿದ್ರು ಕ್ಲಿನಿಕಲ್ಲಿ. ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ ಕಮ್ಮಿ ಆಗಿಲ್ವಾ? ಈಗ ಒಂಚೂರು ಪರವಾಗಿಲ್ಲ ಕನಕ. ಊತ ಒಂಚೂರು ಇಲ್ದದೆ. ಕಣ್ಣು ಹೊಸಿ ನೋಯ್ತಾಯಿಲ್ಲ ಕಣ್ ಚೆನ್ನಕ. ಅಲ್ಲಕ್ಕನ್ ಚೆನ್ನಕ ನನಗೆ ಹೊಡಿಬೇಕಾಗಿತ್ತಕ್ಕ. ನನ್ನ ಮಗನು ಒಳ್ಳೇದದಕ್ಕ, ಒಳ್ಳೇದದ ನನ್ನ ಮಗನಿಗೆ. ಅದಕ್ಕೆ ಇಷ್ಟೊತ್ತಿಗೆ ಮಾಡ್ದೆ ನಾನು. ಹಳೆ ತಗ ಬಂದ್ಬಿಟ್ಟು ಕೆಂಪಿ ಮುನ್ಗಡೆ ಮಾಡಿದ್ರೆ ನೋಡಿ ನಮ್ಮ ಅಪ್ಪನಿಗೆ ಊಟ ಕೊಡ್ಬೇಡ ಚಾಡಿ ಹೇಳ್ತಾಳಲ್ಲ ಅನ್ಕತ್ತಾಳೆ ಅಂದ್ಬಿಟ್ಟು ಈ ಕಡೆಗೆ ಬಂದೆ. ಕೆಂಪಿ ರೇಟಿ ತಗ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತೇವ್ನಿ. ಹಳೆ ತಗು ಕೊಡ್ಬೇಡ ಕನಕ. ಯಾವುದೇ ಕಾರಣಕ್ಕೂ ಊಟವ ನನ್ನ ಮಗನಿಗೆ. ಅದೆಲ್ಲುಂಡ ಉಂಡ್ಲಿ ನೋಡಕ್ಕಾಯ್ತದೆ. ಇವಾಗ ಅಣ್ಣ ಏನನ್ ಕಳಿಕಿಲ್ಲ ನೋಡು. ಚೆನ್ನಾಗ ಊಟ ತಂದು ಕೊಡ್ತಿದ್ದೀವಲ್ಲ, ಕೊಟ್ಟಿಲ್ವಲ್ಲ ಯಾವಾಗ್ಲೂ. ಯಾವಾಗಾರು ಊರ್ಕೋದಾಗ ತಂದು ಕೊಡ್ತಿದ್ಲು. ಈಗ ತಂದು ಕೊಟ್ಟಿಲ್ಲ ಅಂತ ಅನ್ಕೊಳಕಿಲ್ವಾಗ? ಅನ್ಕೊಳ್ಳಿ ನೀನು ಕೊಡ್ಬೇಡ ನೀನು. ಐಕ್ಳುಗಳು ಹೊಸಿ ಬೇಜಾರು ಮಾಡ್ಕೊಂಡ್ರ ಗೋವಿಂದ ಮಾದೇವೆಲ್ಲ ನೋಡ್ಬಿಟ್ಟು ಈ ವಯಸ್ಸಲ್ಲ ಯಾಕಂಗೆ ಈ ಬುದ್ಧಿ ಕಲ್ತಿದ್ದು ಅಂದ್ಬಿಟ್ಟು ಒಪ್ಸ್ತೀನಿ ಮೀನಾಕ್ಷಿಗೆ. ಸುಮ್ಮನೆ ಹಾಕಿಲ್ಲ ನಾನು. ಅವಳಿಗೆ ಹೇಳಿಲ್ಲ ವಿಷಯವ. ಸುಮ್ಮನೆ ಹಾಕಿಲ್ಲ. ಬೀಗ್ತಿರ್ಗೆ ಹೇಳ್ದೆ. ಅಷ್ಟೊತ್ತಿಗೆ ಅವ್ರ ಗಂಡೈಕ್ಳು ಬಂದ್ವಲ್ಲ ಗೋವಿಂದ ಮಾದೇವನುವೆ. ಏನಾಯ್ತು ಏನು ಅಂತ ಅಂದರು. ನಾನು ಹೇಳಿಲ್ಲ. ಆಮೇಲಿಂದ ನಿಂಗಮ್ಮನೆ ಹೆಂಗಂತು ಹಿಂಗೆ ನಿಮ್ಮ ಅಯ್ಯ ಹೊಡೆದ್ಬಿಡ್ತಂತೆ ಕಲ ಅಂತ ಅವ್ರು ಬೇಜಾರು ಮಾಡ್ಕೊಂಡ್ರು. ಮೀನಾಕ್ಷಿಗೆ ಈ ಕಾಳಿ ಸುದ್ದಿ ಹೇಳಿಲ್ಲ. ಯಾಕೆ ಹೊಡಿತು ಬಡಿತು ಅಂತವ. ಅವಳಿಗೆ ಹೇಳ್ತೀನಿ ಕುಣಿಸ್ಕೊಂಡು ನಿಮ್ಮ ಅವನಿಂದ ಇವತ್ತು ನಮ್ಮ ಮನೆ ಹಾಳಾಯ್ತದೆ. ನಿಮ್ಮವ್ವ ಈ ಬುದ್ಧಿ ಕಲ್ತೊಳಲ್ಲ ಸರಿ ಅಂದ್ಬಿಟ್ಟು ಒಪ್ಪಿಸ್ತೀನಿ. ಸುಮ್ಮನೆ ಬಿಡಕ್ಕಿಲ್ಲ ನಾನು ಚೆನ್ನಕ. ನಾನು ನೀನು ಊಟ ಗೀಟ ಕೊಟ್ಬಿಟ್ಟು ನನ್ನ ಮಗನಿಗೆ ಅನ್ಕೊಂಡು ಹಂಗೆ ಫೋನ್ ಮಾಡಿದೆ. ಹೋಗಿ ಅಲ್ಲೇ ತಿಂದ್ಲಿ ಅವನು. ಅವಳ ಕೈಲೇ ಬಾಡಿನ ಹೆಸ್ರು ಮಾಡಿಕ್ಕಿರೋಳಿಗೆ ಕಾಳಿನ ಹೆಸ್ರು ಮಾಡಿಕ್ಕೆ ಗೊತ್ತಿಲ್ವಾ? ಮಾಡಿಕ್ಲಿ. ನೀನಂತೂ ಯಾವುದೇ ಕಾರಣಕ್ಕೂ ಅವಳಿಗೆ ಮಾತ್ರವೇ ಯಾವುದೇ ಕಾರಣಕ್ಕೂ ಕೊಡ್ಬಿಡಕನ. ನನ್ನ ಮಗನಿಗೆ ಊಟ ಕೊಡ್ಬಿಡಕನಕ್ಕ. ಅಯ್ಯೋ ಹೆಂಗೆ ಮಾಡ್ದವ. ಯಾವಾಗ ಊರಿಗೆ ಹೋದ್ರು ನೀನು ಪಾಪ ಅಣ್ಣನಿಗೆ ನಾನು ಊಟ ಕೊಡ್ತಿದ್ದೆ. ಈ ಸತಿ ಚೆನ್ನಾಕನು ಕಲ್ತ್ಕೊಬಿಟ್ಲಲ್ಲ ಹಿಂಗೆ ಕೊಡ್ನಿವಲ್ಲ ಅಂತ ಅನ್ಕೊಳಕಿಲ್ವ? ಆಮೇಲೆ ಮುಟ್ಟಿಯರು ಸುಮ್ಮನೆ ಅದರ ಹೋಗಿ ತಗೊಂಡು ಕೊಡುವ ಪಕ್ಕ ಇಲ್ವಲ್ಲ ಅಂತ ಅಂತಾರೆ ಕನಕ. ಅಕ್ಕ ನಾನು ಹೇಳ್ತೀನಿ ಕೇಳು. ನೀನು ತಪ್ಪು ತಿಳ್ಕೊಂಡು ಸಿಕ್ಕಿಲ್ಲ, ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ. ಕೊಡ್ಗಿಡ್ಬೇಡ ಕನಕ ನೀನು. ಕೊಡ್ಗಿಡ್ಬೇಡ. ನನ್ನ ಮಗನಿಗೆ ಅವನಿಗೆ ಕಲಿಸ್ಬೇಕು. ಇಲ್ದವ್ರೆ ನನ್ನ ಮಗನಿಗೆ ನಮ್ಮ ಬೆಲೆ ಗೊತ್ತದಕ್ಕ. ಅಲ್ಲ ಎದ್ದಿ 6 ಗಂಟೆಗೆ ಎದ್ದಿ ಅಯ್ಯೋ ಹೋಟ್ಲಲ್ಲಿ ಕುಡಿತಾನೆ ಕಾಫಿಯ ಅನ್ಕೊಂಡು 5 ಗಂಟೆ ರಾತ್ರಿಗೆ ಎದ್ದಿ ಎಷ್ಟೋ ಸತಿ ಕಾಫಿ ಕಾಯಿಸ್ಕೊಟ್ಟಿನಿ. ಅಯ್ಯೋ ನನ್ನ ಗಂಡ ಚೆನ್ನಾಗಿರ್ಲಿ ಇನ್ನೇರು ಏನು ಅನ್ಕೊ ಬೋಂಡ ಮಾಡ್ಕೊಡೋದು, ಬಜ್ಜಿ ಮಾಡ್ಕೊಡೋದು, ಅವ್ನು ಕೇಳಿದಾರ ಮಾಡ್ಕೊಡೋದು. ಏನು ಒಂಚೂರು ತಡಾರ ಆಗ್ಬಿಟ್ಟಿದ್ರೆ ಏನಾಯ್ತಿತ್ತಕ್ಕ? ಹೇಳಿ ನೀನು. ಏನು ಬರ ಬಂದಿತ್ತ ನನ್ನ ಮಗನಿಗೆ? ಬಾಡ್ತೀನಿ ಬರ. ಎಷ್ಟು ವರ್ಷ ಆಗಿತ್ತು ತಿಂದು ಮಾಡಲಿಲ್ಲ ಅನ್ಕೊಂಡು ಈ ಥರ ಮಾಡಿದ್ನಲ್ಲ ಇವನು. ಎಷ್ಟಕ್ಕ ಇವನಿಗೋಸ್ಕರ ನನ್ನ ಜೀವತ್ತೇನೆ. ಇವನ್ ತಕ್ಕ ಹೋಗಂಗಿಲ್ಲ ಬರೋಂಗಿಲ್ಲ. ನನ್ನ ಮಗಳು ಮನೆಗೆ ಬಂದೆ. ಮೈಕ್ಳು ಊರಿಗೆ ಬಂದು ನೀನು ಕಂಡಂಗೆ 6-7 ತಿಂಗಳಾಗಿತ್ತು. ಅಯ್ಯೋ ಏನು ಬಿಟ್ಬಿಟ್ಟು ಬಂದರೆ ಅಲ್ಲೆಲ್ಲಿ ನಿಂತ್ಕೊಂಡನು ಅನ್ಕೊಂಡು ನಾನು ಹೊಟ್ಟೆ ಉರ್ಕೊಂಡು ನಾನು ಅಷ್ಟು ಮಾಡಿದ್ಕೆ ಇವತ್ತು ನನಗೆ ಹಿಂಗೆ ಹೊಡೆದ್ನಲ್ಲ ಚಾಡಿ ಮಾತು ಕಟ್ಕೊಂಡು ಇಳಿಸ್ಬಿಟ್ಟು ಬಂದೀನಿ ಕಣ್ ಚೆನ್ನಕ್ಕ. ಅವಳಿಗೆ ಇಳಿಸ್ದೆ ಸರಿಯಾಗಿ ಮರುವದಿಯೇ ಬೋದಕ್ಕ.
ಬುಟ್ನ ನಾನು ಬುಟ್ಟನ ಮುಂಡೆ ಸರಿಯಾಗಿ ಇಳ್ಸಿನಿ ಹೇಳ್ತಾಳೆ ಅಕ್ಕ, ಚಾಲೆಂಜ್ ಮಾಡ್ತಾಳೆ ಕನಕ. ಈ ಸತಿ ಎಲೆಕ್ಷನ್ಗೆ ನಾನು ನಿಂತ್ಕೊಂಡು ಗೆಲ್ತೀನಿ, ಅದು ಹೆಂಗ್ ಸೋಲ್ಸ್ದೆ ನೀನು, ನಾನು ನೋಡ್ತೀನಿ ಕಣ್ಣೆ ಅಂತ ಅವಳೆ. ಅಲ್ಲ ಕನಕ, ಆಗ ಅವಳಿಗೆ ಯಾರಕ್ಕ ಓಟ್ ಹಾಕಾರ, ಅವಳ ಮಕ ನೋಡ್ಕೊಂಡು ಅವಳ ಮಕ್ವ ಏನು ಬಾಳವ, ಏನು ಇವಳು ಅನ್ಕೊಂಡು ದೊಡ್ಡ ಬಾರಿಕೆ ಅಂತವ, ಅವಳಿಗೆ ಓಟ್ ಹಾಕಾರ ಜನಗಳು. ನಿಂತ್ಕೊತೀನಿ ಅನ್ಕೊಂಡು ಚಾಲೆಂಜ್ ಹಾಕೋಳೆ ನನಗೆ. ನೋಡ್ಕೊ ಇದು ಹೆಂಗೆ ನಿಂತ್ಕೊಂಡು ಗೆದ್ದವಳು ನಾನು ನೋಡ್ತೀನಿ. ಅಯ್ಯೋ ಅಕ್ಕ, ನೀನಾಗ ಅನ್ಕೊಳ್ಳೇ ಬೇಡ ನೀನು. ಈ ಸತ್ ನೀನು ಅರ್ಜಿನೇ ಆಗ್ತಾ ಹೋದ್ರೆ ಒಳ್ಳೇದು. ನೀನು ಜನಗಳೆಲ್ಲವ ಅವಳ ಕಡೆಗೆ ಸಪೋರ್ಟ್ ಆಗವ್ರೆ ಕನಕ. ಕೆಲಸ ಮಾಡೋಳೆ. ಈಗ ಸೋತ್ರುವೆ ಸುಮ್ಮನೆ ಕೂತ್ಕೊಂಡ್ಲ ಅವಳು. ಈ ಸ್ಕೂಲ್ ಐಕ್ಳಿಗೆಲ್ಲ ಬುಕ್ಕು ಪೆನ್ನು ಅದಿದ್ದು ತಕೊಟ್ಲು. ಈ ಕಂಡಂಗೆ ಕಾಂಪೌಂಡ್ ಕಟ್ಸೋದ್ಲು. ಯಾರು ಕಷ್ಟ ಅಂದ್ರು ಕಾಸು ಕೊಡ್ತಾಳೆ. ಆಮೇಲೆ ಯಾರು ಮದುವೆ ಆದ್ರೂ 50,000 ರೂಪಾಯಿ ದುಡ್ಡು ಕೊಡ್ತಾಳೆ ಇವ್ರ ಕಲೆಯಿಂದವ. ಇಷ್ಟೆಲ್ಲ ಮಾಡೋಳೆ, ಗೆಲ್ಲದೆ ಅವಳು ಅಂತ ಆರೇ ಮಾತಾಡ್ಕತ್ತವ್ರೆ ಕನಕ. ಸುಮ್ಮನೆ ನೀನು ಅರ್ಜಿ ಆಗ್ತಾ ಹೋದ್ರೆ ಒಳ್ಳೇದು. ಗೆಲ್ತಾಳೆ ಅವಳು, ನೋಡ್ಕೋಬೇಕಾರೆ. ಅಲ್ಲ ಕನಕ, ನೀನು ಹಂಗೆ ಅಂತ ಇದ್ದೀರ ಜನಕ. ಏನು ಕಡ್ದಿ ಕಟ್ಟೆ ಹಾಕ್ಬಿಟ್ಟಿದ್ದಾಳೆ, ದುಡ್ಡು ಹೆಚ್ಚಾಗದಂತ ಕೊಡ್ತಾವಳೆ. ಓ ಸರಿ ಬಿಡಕ್ಕ, ಜನ ದುಡ್ಡು ನೋಡಕ್ಕಿಲ್ಲ ಕನಕ, ಗುಣಮನ ನೋಡ್ತಾರೆ. ನೋಡ್ಕೋ ಈ ಸತಿ ಅವಳೆಲ್ಲ ಗೆಲ್ಲೋದು ನಾನೇ. ಅಯ್ಯೋ ನಿನ್ನ ಬಾಯಲ್ಲಿಟ್ಟಕ್ಕ, ಹಂಗೆ ಬೇರೆ ಹೋಗಿ ನಿಂತ್ಕೊಬಿಟ್ಟು ಜನಗಳ ಕೈಲಿ ಚೀಮಾರಿ ಹಾಕ್ಸ್ಕೊಂಡಿಗೆ ಏನು ಕೆಲಸ ಮಾಡಿದ್ಯಾಕ, ಎಲ್ಲರ ಬಾಯ್ಲು ಅದೇ ಮಾತು. ಏನು ಮಾಡಿದಳು ಜಯಕ್ಕ, ಏನು ಮಾಡಿದಳು ಅಂದ್ಕೊಂಡು ಹೊಸಿ ಮಾತಾಡಾರ. ಮೀಟಿಂಗ್ ಒಂದು ಹೋಯ್ತಾಳೆ, ಟೀ ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊ ಬರ್ತಾಳೆ. ಅಷ್ಟು ಬಿಟ್ರೆ ಇನ್ನೇನು ಗ್ರಾಮ ಅಭಿವೃದ್ಧಿ ಮಾಡಿದಳು ಅಂತ ಮಾತಾಡ್ಕತ್ತಾರೆ. ಈ ಸತಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ಅಂದ್ಕೊಂಡೆಲ್ಲ ಮಾತಾಡ್ಕತ್ತಿದ್ರು ಕನಕ. ಈ ಕಾಳಿ ಯಾವಾಗ ನಿಂತ್ಕೊತಾಳೆ ಅಂತ ಅಂದ್ರು ಸಪೋರ್ಟ್ ಎಲ್ಲ ಕಾಳಿ ಕಡಿಕೆ. ಅಯ್ಯ ಏನು ಅವಳೇ ಮಾಡಿರೋದ, ನಾನೇನು ಅಭಿವೃದ್ಧಿನೇ ಮಾಡಿಲ್ವಂಗಾರೆ. ನೋಡಕ್ಕಾಯ್ತದೆ ಬಿಡಕ್ಕ, ಅರ್ಜಿ ಹಾಕೋದು ಹಾಕ್ತೀನಿ. ಚಾಲೆಂಜ್ನೇ ಹಾಕ್ಬಿಟ್ಟು ಬಂದಿನಿ, ಅರ್ಜಿ ಹಾಕ್ನಿಲ್ಲ ಅಂದ್ರೆ ಎದ್ರಕೊಂಡು ಸುಮ್ಮನಾದ್ವನೇಕಿಲ್ವಾ. ಏನು ಚಾಲೆಂಜ್ ಹಾಕಿದ್ಯಾಕ? ನಾನೇನಾದ್ರು ಗೆದ್ರೆ ಅವಳಿಗೂ ಹೊಲ್ತಾವು ಎಲ್ಲಾನು ಮನೆ ಮಟೆಲ್ಲನೂ ಅದೇನೋ ಮೊಮ್ಮಗನ ಹೆಸರು ಬರ್ಕೊಟ್ಬಿಟ್ಟು ಹೊಲ್ತಕ್ಕೋ ಗುಡ್ಲಾಕೊಂಡಿದ್ದಾಳಂತೆ. ನಾನು ಸೋತ್ರೆ ನಾನು ಹೊಲ್ತಕ್ಕೋ ಗುಡ್ಲಾಕೊಂಡಿರ್ಬೇಕಂತೆ. ಇದೇ ಕನಕ, ಇದೇ ಮಾತು. ನಾನು ಸೋತ್ರುವೆ ನಿಜಕ್ಕೂ ಯಾಕೆ ಹೇಳ್ತೀನಿ ಕೇಳು, ನಾನು 1 ನೆಲ್ಗೆ 2 ನೆಲ್ಗೆಲ್ಲ ಅವಳಂಗೆ ಹೊಲ್ತಕ್ಕೋ ನಾನು ಗುಡ್ಲಾಕೊಂಡಿರೋದೇ ಕನಕ. ಅಯ್ಯೋ ನೀನು ಸರಿ ಬಿಡು. ಅಲ್ಲ ಕನಕ, ಯಾಕೆ ಬೇಕು ಇವೆಲ್ಲ ನಿನಗೆ, ಸುಮ್ಮನಿರಕ್ಕಾಯ್ತಿಲ್ವಾ? ಅಲ್ಲ ಈಗಲೇ ಒಣಕಲ್ಲಿ ಹೊಡ್ಸ್ಕೊಂಡು ಮಕ್ಕಳ ಮುಗಿಸ್ಕೊಂಡು ಕೂತಿದ್ದಿ, ಈಗ ಯಾಕವೆಲ್ಲ ಸುದ್ದಿ ಎತ್ತಕ್ಕೆ ಹೋಗಿದೆ ನೀನು? ಸುಮ್ಮನೆ ಹೋಗ್ದಾನೆ ಬಿಟ್ಟು ನೀನು ಅವ್ಳ ಕುಟೆಗೆ ಜಗಳ ಬಿಡಕ್ಕೆ ಹೋಗಿದ್ದಕ್ಕ. ಇವ ಅಣ್ಣ ತಗೊಂಡು ಹೋಗಿರತ್ತಾನೆ ಅವ್ಳು ಮಾಡ್ಕೊಟ್ಟಿದ್ದಳು. ಅಲ್ಲಕ್ಕಂತ ಚೆನ್ನಕ್ಕ, ಕಂಡವ್ರ ಗಂಡದ ಕೈಲಿ ಮಾಡಿಸ್ಕೊಂಡು ತರ್ಸ್ಕೊಂಡು ತಿನ್ನಕ್ಕೆ ನಾಚಿಕಾಯ್ಕಿಲ್ವ ಅವ್ರಿಗೆ? ಹೇಳ್ತೀಯಲ್ಲ ತಿರ್ಗವ ನೀನು, ನಾಚಿಕಾಯ್ಕಿಲ್ವಕ್ಕ? ಸುಮ್ಮನೆ ಇರು ನೀನು, ನಿನ್ಗೆ ಗೊತ್ತಾಯ್ಕಿಲ್ಲ ಅಕ್ಕ. ನಾನು ಹೇಳ್ತೀನಿ ಕೇಳು, ಬೇಜಾರು ತಿಳ್ಕೊಬೇಡ ನೀನು. ಒಟ್ಟಿಗೆ ನನಗೆ ಒಂಥರ ಬೇಜಾರಾಗೋಯ್ತದೆ ನಿನ್ನ ಮೇಲೆ. ಅವನಿಗೆ ಊಟ ಗೀಟ ಇಕ್ಬೇಡ ನೀನು. ಬಂದ್ರುವೆ ಅವ ಅಕ್ಕನೇ ಇಕ್ಬೇಡ ಅಂತ ಅಂದವಳೆ ಕನ್ನಡ. ನಾನು ಇಕ್ಕಿಲ್ಲ ಅಂತಾನೆ ಹೇಳು, ನನ್ನ ಮೇಲೆ ಕೇಳು. ನೀನೇನು ಹೆದರ್ಕೋಬೇಡ ನೀನು, ಇಕ್ಬೇಡ ಕನಕ ನೀನು. ನಿಜಕ್ಕೂ ನೀನು ನನಗೆ ಬೇಜಾರಾಯ್ತದೆ, ನೀನು ಊಟ ಗೀಟ ಇಕ್ಕೋರೆ. ಅಯ್ಯೋ ಬಿಡಕ್ಕ, ಆಯ್ತು ಬಿಡು. ಜಯಕ್ಕ ಬಂದ್ರೆ ಇಕ್ಕೊಡ್ಬೇಡ ಅಂತ ಅಂದ್ವಣ. ನಾನು ಏನು ಮಾಡೋಣ ಅಂತ ವಾಕನ್ ಮಾವ ನಿನ್ನ ಮೇಕೆ ಹೇಳ್ತೀನಿ. ನನಗೇನು ನನ್ನ ಮೇಕೆ ಹೇಳು, ನೀನು ಮಾತ್ರ ಇಕ್ಬೇಡ ಊಟವ ಕನಕ, ಯಾವುದೇ ಕಾರಣಕ್ಕೂ ಊಟ ಗೀಟ ಇಕ್ಕುರ್ಯಾಕ ನಾನು ಮಾತ್ರ ಸುಮ್ಮನೆ ಇರಕ್ಕಿಲ್ಲ. ಅಲ್ಲಕ್ಕಂತ ಜಯಕ್ಕ, ಇದೇ ನಿಂಗೆ ಮಾತಾಡಿಯ ನೀನು? ಏನು ಹೆಚ್ಚಾಗಿದ್ದದ ನನಗೆ? ಓ ಸರಿ ಕನಕ, ಏನೋ ಒಂದು ವಿಶ್ವಾಸಕ್ಕೆ ತಾನೆ. ವಿಶ್ವಾಸಕ್ಕೆ ನಾವೇನೋ ನೀನು ಎಲ್ಲರೂ ಹೋದಾಗ ಊಟಕ್ಕೆ ಇಕ್ತಿದೆ ಕನಕ. ಅದಕ್ಕೆ ನೀನು ಹಿಂಗೆಲ್ಲ ಮಾತಾಡ್ಸ್ಕೊಂಡು ನಿನ್ನ ಕಲಿ ಇಕ್ಬೇಕು ಅಂತ ಏನು ನಾನು ಮಾಡಕ್ಕಿಲ್ಲ, ಹೋಗಿ ಇಕ್ಕಿಲ್ಲಕತ್ ನಾನು. ತಪ್ಪು ತಿಳ್ಕೊಬೇಡಕ್ಕ, ಪರವಾಗಿಲ್ಲ. ನೀನು ಬೇಜಾರು ಮಾಡ್ಕೊಂಡ್ರು ಇಕ್ಬೇಡ ಕನಕ. ಅಯ್ಯೋ ಸರಿ ಬಿಡಕ್ಕ, ಆಯ್ತು. ಇವಳೊಬ್ಳು ಪಾಪನೇ ಎತ್ಕೊಂಡ್ಲು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ? ಅಲ್ಲ ಪಾಪ ತೆಕ್ಕಿಲ್ವ ನನಗೆ? ಯಾಕೆ ಇಕ್ಬೇಕು ಅವಳು? ಯಾರು ಇಕ್ಕದ್ ಬೇಡ, ಅವ್ನಿಗೆ ಹಸ್ಕೊಂಡು ಸಾಯ್ಲೆ ನನ್ನ ಮಗ. ನನಗೆ ಹೆಂಗೆ ಹೊರ್ತು ಕಳ್ಸೋನೆ ನಿಮ್ಮ ರಾವಣ. ಅವ್ನು ಹಸ್ಕೊಂಡು ಸತ್ತರೆ ನನ್ನ ಸಮಾಧಾನ. ಅದಕ್ಕೆ ಹೇಳಿನಿ ಚೆನ್ನಾಕೊಂಡ್ವಿ ಊಟ ಇಕ್ಬೇಡ ಅಂತವ. ಸರಿ ಕಣ್ರಪ್ಪ, ಬರೋರ ಮತ್ತೆ ಹಂಗೆ ವೀಡಿಯೋ ಹೆಂಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.